ನಾವಿಲ್ಲಿ ಗಂಭೀರ ವಿಚಾರಗಳನ್ನು ಚರ್ಚೆ ಮಾಡಿ ಒಬ್ಬ ಹೆಣ್ಣುಮಗಳಿಗೆ, ಅದು ಪೊಲೀಸ್ ಅಧಿಕಾರಿ, ಕಾಕಿ ತೊಟ್ಟಂಥ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆದಿದೆ ಅಂತ ವಿಚಾರ ಬಂದು ಪ್ರಸ್ತಾಪ ಮಾಡಿ ಮಾತಾಡಿದ್ರೆ ಅವ್ರ ಪರವಾಗಿ ನಿಂತ್ಕೊಂಡು, ತಾವು ಬಂದು BJP ಮಹಿಳಾ ಮೋರ್ಚಾದವ್ರು ಎಲ್ಲಿದ್ರಿ ಅಂತ ಪ್ರಶ್ನೆ ಕೇಳ್ತಿರಲ್ಲ. ಎಲ್ಲಿದ್ದರೆ ತಾವು ಮರ್ತೋಗಿರ್ಬೇಕು. ತಮಗೆ ಗಮನ ಕೊಡ್ತೀನಿ, ನಿಮ್ಮ ಮನೇಲಿರೋ ಸೊಸೆ ಕೂಡ ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಕೆಲಸ ಮಾಡ್ತಿದ್ರು ಅನ್ನೋದನ್ನು ತಾವು ಮರಿಬಾರ್ದು. ಮರ್ತೋಗಿದ್ರೆ ಅವ್ರನ್ನ ಕೇಳಿ. ಭಾರತದ ಸಂಸ್ಕೃತಿನ ಎತ್ತಿ ಹಿಡಿಯುವಲ್ಲಿ BJPಯ ಮಹಿಳೆಯರು ಎಷ್ಟು ಕಟಿಬದ್ಧರಾಗಿದ್ದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ. ಅವರಲ್ಲಿರೋ ಸಂಸ್ಕಾರಕ್ಕೆ ಮೆಚ್ಚಿನೇ ತಾನೇ ತಾವು ತಮ್ಮನ್ನೇ ಸೊಸೆ ಮಾಡ್ಕೊಂಡಿರೋದು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಾಲು ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ಮುಜುಗರ ನನಗಿಲ್ಲ. ನಾವಿಲ್ಲಿ ಗಂಭೀರ ವಿಚಾರಗಳನ್ನು ಚರ್ಚೆ ಮಾಡಿ ಒಬ್ಬ ಹೆಣ್ಣುಮಗಳಿಗೆ, ಅದು ಪೊಲೀಸ್ ಅಧಿಕಾರಿ, ಕಾಕಿ ತೊಟ್ಟಂಥ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆದಿದೆ ಅಂತ ವಿಚಾರ ಬಂದು ಪ್ರಸ್ತಾಪ ಮಾಡಿ ಮಾತಾಡಿದ್ರೆ ಅವ್ರ ಪರವಾಗಿ ನಿಂತ್ಕೊಂಡು, ತಾವು ಬಂದು BJP ಮಹಿಳಾ ಮೋರ್ಚಾದವ್ರು ಎಲ್ಲಿದ್ರಿ ಅಂತ ಪ್ರಶ್ನೆ ಕೇಳ್ತಿರಲ್ಲ. ಎಲ್ಲಿದ್ದರೆ ತಾವು ಮರ್ತೋಗಿರ್ಬೇಕು. ತಮಗೆ ಗಮನ ಕೊಡ್ತೀನಿ, ನಿಮ್ಮ ಮನೇಲಿರೋ ಸೊಸೆ ಕೂಡ ಒಂದು ಕಾಲಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಕೆಲಸ ಮಾಡ್ತಿದ್ರು ಅನ್ನೋದನ್ನು ತಾವು ಮರಿಬಾರ್ದು. ಮರ್ತೋಗಿದ್ರೆ ಅವ್ರನ್ನ ಕೇಳಿ. ಭಾರತದ ಸಂಸ್ಕೃತಿನ ಎತ್ತಿ ಹಿಡಿಯುವಲ್ಲಿ BJPಯ ಮಹಿಳೆಯರು ಎಷ್ಟು ಕಟಿಬದ್ಧರಾಗಿದ್ದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ. ಅವರಲ್ಲಿರೋ ಸಂಸ್ಕಾರಕ್ಕೆ ಮೆಚ್ಚಿನೇ ತಾನೇ ತಾವು ತಮ್ಮನ್ನೇ ಸೊಸೆ ಮಾಡ್ಕೊಂಡಿರೋದು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಾಲು ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ಮುಜುಗರ ನನಗಿಲ್ಲ.